ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸರ್ಕಾರ ಕ್ರಮ ತಗೊಳ್ಳಲ್ವಾ? ಈತನ ವಿರುದ್ಧ ಹಲವು ಮಹಿಳೆಯರು ಆರೋಪ ಮಾಡ್ತಿದ್ದಾರೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಇಲಾಖಾ ತನಿಖೆಯೂ ಆಗಿಲ್ಲ ಇಲ್ಲಿ ತನಕ. 50 ಲಕ್ಷ ಲಂಚದ ಆರೋಪದ ಬಗ್ಗೆ ತನಿಖೆ ಮಾಡಲ್ವಾ ಗೃಹ ಸಚಿವರು? ಯಾಕಂದ್ರೆ ಇದೇ ಇನ್ಸ್ಪೆಕ್ಟರ್ ಹೇಳಿದ್ದು, ಈ ಪೋಸ್ಟಿಂಗ್ ನಾನು ಬಂದು ಕೂರಬೇಕು ಅಂದ್ರೆ 50 ಲಕ್ಷ ಕೊಟ್ಟಿದ್ದೀನಿ ನಾನು ಗೃಹ ಸಚಿವರಿಗೆ ಅಂತ. ಹಾಗಾಗಿ ಕಂಡವರ ಹತ್ರ ಈತ ದುಡ್ಡು ಪೀಕ್ತಾನೆ. ಹಲವು ದಿನಗಳಿಂದ ಆರೋಪ ಇದ್ರೂ ಸಹ ಇದುವರೆಗೂ ತನಿಖೆ ಆಗಿಲ್ಲ. ಇದ್ರ ಬಗ್ಗೆ ಗೃಹ ಸಚಿವರು ಏನು ಹೇಳ್ತಾರೆ? ಇಮಿಡಿಯೇಟ್ ಆಗಿ ನೆನ್ನೆ ಕಮಿಷನರಿಗೆ ಮಾತಾಡಿ ನಾನು ವರದಿ ಕೇಳಿದ್ದೇನೆ. ವರದಿ ಬಂದ ಮೇಲೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ತೊಗೊಳ್ತೀವಿ. ಅದು ಅವರು ಮಹಿಳೆ ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ, ಇದೆಲ್ಲ ಒಂದು ವರದಿ ಕೊಡಿ ಇಮಿಡಿಯೇಟಾಗಿ ಅಂತೇಳಿ ನಾನೇ ಖುದ್ದಾಗಿ ಮಂಗಳೂರು ಕಮಿಷನರ್ಗೆ ಮಾತಾಡಿದ್ದೀನಿ. ಅವರು ವರದಿಯನ್ನು ಇವತ್ತು ಕಳಿಸ್ತಾರೆ. ಬಂದ ಮೇಲೆ ಇಮಿಡಿಯೇಟಾಗಿ ಆಲ್ರೆಡಿ ನಾನು ನಮ್ಮ ಲಾ ಆ್ಯಂಡ್ ಆರ್ಡರ್ ADGP ಅವರಿಗೆ ಹೇಳಿದ್ದೇನೆ, ಇದನ್ನೆಲ್ಲ ಓವರ್ಸಿ ಮಾಡಬೇಕು. ಬಟ್ ಈ ಮಿಸ್ಯೂಸಿಂಗ್ ಆಫ್ ದ ಹೋಮ್ ಮಿನಿಸ್ಟರ್ಸ್ ನೇಮ್ 50 ಲಕ್ಷ ಬ್ರೀಫ್ ಕೊಟ್ಟಿದ್ದೀನಿ ಅಂತ ಮಾತಾಡುವಂಥದ್ದು ಎಷ್ಟು ಇಲ್ಲ, ಅವರು ಎರಡು ರೀತಿ ಇದೆ. ಅದು ನನಗೆ ಮೇಲ್ನೋಟಕ್ಕೆ ಬಂದಿದ್ದು, ಒಂದು ಲೇಡಿ ಹೇಳಿದ್ದಾರೆ ಅಂತ, ಅಷ್ಟು ಹಣ ಕೊಟ್ಟು ಬಂದಿದ್ದೀರಾ ನೀವು ಅಂತ, ಅಥವಾ ಇವರೇ ಹೇಳ್ಕೊಂಡಿದ್ದಾರಾ ಅಂತ ಯಾವುದೂ ಗೊತ್ತಿಲ್ಲ ನಮಗೆ ಸರಿಯಾಗಿ. ಅದನ್ನು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ. ಬಂದ ತಕ್ಷಣ ಕ್ರಮ ತಗೊಳ್ತೀನಿ. ನಾನು DGP ರಾಮಚಂದ್ರ ರಾವ್ ಕೇಸ್ ನಂತರ ಮತ್ತೆ ಪೊಲೀಸರ ಮಾನ ಹರಾಜಾಗಿದೆ. ಇಲಾಖೆಯ ಘನತೆಯನ್ನ ಹರಾಜಿಗಿಟ್ರು ಇನ್ಸ್ಪೆಕ್ಟರ್ ಸಂದೇಶ್. ಈತನ ವಿರುದ್ಧ ಕ್ರಮಕ್ಕೆ ಇಲಾಖೆಯಲ್ಲೇ ಮೀನಾಮೇಷ ಯಾಕೆ? ಹಾಗಾದ್ರೆ ಸಾಲು ಆರೋಪಗಳು ದೂರು ದಾಖಲಾದ್ರೂ ಸಹ ಈತನ ವಿರುದ್ಧ ಒಂದು ತನಿಖೆ ಸಹ ಆಗಿಲ್ಲ. ಹಲವು ಮಹಿಳೆಯರು ಈಗ ಮುಂದೆ ಬಂದು ದೂರು ಕೊಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಮಹಿಳಾ ಆಯೋಗಕ್ಕೂ ದೂರು ಕೊಟ್ಟ ನಂತರವೂ ಅಲ್ಲಿಂದಲೂ ಒಂದು ಸರಿಯಾದ ರೆಸ್ಪಾನ್ಸ್ ನಮಗೆ ಸಿಕ್ಕಿಲ್ಲ ಅಂತ ಮಹಿಳೆಯರು ಹೇಳ್ತಾ ಇರೋದು. ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಯಾಕೆ ಡಿಪಾರ್ಟ್ಮೆಂಟ್ ನಲ್ಲೇ ಮೀನಾಮೇಷ ಎಣಿಸ್ತಾ ಇರೋದು? ಯಾರು ಸಪೋರ್ಟ್ ಇದೆ ಹಾಗಾದ್ರೆ ಇನ್ಸ್ಪೆಕ್ಟರ್ ಸಂದೇಶ್ಗೆ? ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂತ SK ಉಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ಒಂದು ಪ್ರಶ್ನೆ ಮೊದಲನೇದಾಗಿ ಕೇಳಬೇಕು ಅಂದ್ರೆ, ಈ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡಬೇಕು ಇಂಥ ವಿಷಯದಲ್ಲಿ ಅಂದಾಗ ಸರ್ ಏನ್ ಮಾಡಬೇಕು? ಯಾಕಂದ್ರೆ ಇಲ್ಲಿರೋ ಹೆಣ್ಮಕ್ಳು ಸಾಲು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 1 ವರ್ಷದಿಂದ ನಡೀತಾ ಇರೋದು ಇದು. ಇದುವರೆಗೂ ಒಂದು ಎನ್ಕ್ವೈರಿ ಸಹ ಆಗಿಲ್ಲ. ಏನ್ ಮಾಡ್ಬೇಕು ಸರ್ ಇಂಥ ಸಂದರ್ಭದಲ್ಲಿ ಹೆಣ್ಮಕ್ಳು? ಇಲ್ಲ, ಏನಾಗುತ್ತೆ, ಯಾವುದೇ ಒಂದು ಈ ತರದ ಒಂದು ಮಿಸ್ಬಿಹೇವ್ ಮತ್ತೆ ಇಂಡಿಸಿಪ್ಲಿನ್ ಒಳಗಡೆ ಸಾಮಾನ್ಯವಾಗಿ ಏನಾಗುತ್ತೆ, ಕಾಂಪ್ರಮೈಸ್ ಮಾಡ್ಕೊಳ್ಳುವಂತದ್ದೇ ಮಾಡಲ್ಲ ನಮ್ಮ ಯಾರು ಸೀನಿಯರ್ ಆಫೀಸರ್ಗಳು. ನಾವು ನೋಡಿದ್ವಿ ಬಹಳ ವರ್ಷ ಇಲಾಖೆನಲ್ಲಿ. ಆಮೇಲೆ ಅದು ಯಾವ ಮಟ್ಟಕ್ಕೆ ಸತ್ಯ ಇದೆ ಅಂತ ಅನ್ನುವಂಥದ್ದು ಸಹ ಕೆಲವಷ್ಟು ಕಡೆ ಅದು ಪರಿಶೀಲನೆ ಆಗ್ತದೆ. ಒಂದು ಏಕಾಏಕಿ ಯಾರೋ ಏನೋ ಹೇಳ್ತಾರೆ, ಅದಕ್ಕೆ ಪೊಲೀಸರುಗಳ ವಿರುದ್ಧವಾಗಿ ಈ ತರ ಕಂಪ್ಲೇಂಟ್ಗಳು ಸಾಮಾನ್ಯವಾಗಿ ಬರ್ತವೆ. ಆಮೇಲೆ ಕೆಲವಷ್ಟು ಅವ್ರು ಬೇರೆ ಶೇಪ್ಗಳ ಮುಖಾಂತರ ಬರ್ತಕ್ಕಂಥವು ಇರ್ತವೆ, ನಾವು ನೋಡಿದೀವಿ ಅದನ್ನ. ಆಮೇಲೆ ಏಕಾಏಕಿ ಅವನ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡದೆ ಅದರ ಸತ್ಯಾಸತ್ಯತೆ ತಿಳಿದೆ ನಾವು ಯಾರು ಸಡನ್ ಆಗಿ ಕ್ರಮ ಜರುಗಿಸ್ತಕ್ಕಂಥದ್ದು, ಮತ್ತೆ ಏಕಾಏಕಿ ಯಾರು ಹೇಳಿದ್ರು ಅಂತ ಹೇಳಿ ಸತ್ಯ ತಿಳಿದಾದ್ಮೇಲೆ ಬಿಡಬಾರ್ದು ಯಾವ ಕಾರಣ. ಅಂದ್ರೆ ಯಾವ ಹಂತದಲ್ಲಿ ಈ ತರದ ಆರೋಪ ಕೇಳಿ ಬಂದಾಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಎನ್ಕ್ವೈರಿ ಆಗುತ್ತೆ ಅಂತ 1 ವರ್ಷದಿಂದ ನಡೀತಾ ಇದೆ. ಕಳೆದ ಜುಲೈಯಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲ, ಯಾಕೆಂದ್ರೆ ದ ಡಿಗ್ರಿ ಆಫ್ ಏನ್ ಯಾವ ತರ ಅವ್ರ ಮೇಲೆ ಮಿಸ್ಬಿಹೇವ್ ಯಾವ ಮಟ್ಟಕ್ಕೆ ಮಾಡಿದ್ರು, ಯಾವ ತರ ನಡೀತು ಅಂತ ಅನ್ನೋದ್ರ ಮೇಲೆ ಯಾವುದೇ ಒಂದು ಶಿಸ್ತಿನ ಕ್ರಮ ಜರುಗಿಸೋದಕ್ಕೆ ಸೀನಿಯರ್ ಆಫೀಸರ್ಸ್ಗಳು ಮುಂದಾಗ್ತಾರೆ. ಯಾವ ಮಟ್ಟಕ್ಕಾಯ್ತು, ಇವ್ರ ಮಧ್ಯೆ ಏನಾದ್ರು ಕೇಸ್ಗಳಿದಾವ, ಹಿಂದೆ ಏನಾದ್ರು ಇವ್ರದೆಲ್ಲ ಹಿಂದೆ ಏನಾದ್ರು ಕೇಸ್ಗಳು ಮತ್ತೆ ಬೇರೆ ಏನಾದ್ರು ಈ ತರದ್ ಏನಾದ್ರು ನಡೆದಿತ್ತ ಅಂತ ಅನ್ನುವಂಥದ್ದು ರೆಕಾರ್ಡ್ಸ್ಗಳಿರ್ತವೆ ನಮ್ಮಲ್ಲಿ. ರೆಕಾರ್ಡ್ಸ್ಗಳಿಂದ ಏನು ಮಾಡೋಕ್ಕಾಗೋದೇ ಇಲ್ಲ. ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳ್ತೀರಾ? ಯಾಕಂದ್ರೆ ಈಗ ಮಹಿಳೆಯರೇನು ಆರೋಪ ಮಾಡ್ತಾ ಇದ್ದಾರೆ, ಅವರ ಆರೋಪ ಸುಳ್ಳು ಅನ್ನೋಕಾದ್ರೂ ಒಂದು ಎನ್ಕ್ವೈರಿ ಆಗ್ಬೇಕಲ್ಲ. ಇದು ಏನು ಮಾಡದೇನೆ ಕೇಸನ್ನ ವಿಲೇವಾರಿ ಮಾಡಿದೀನಿ ಅಂದ್ರೆ ಅವ್ರು ಕೊಟ್ಟಿದ್ದಕ್ಕೆ ಎನ್ಕ್ವೈರಿಗಳಾಗ್ಲೇಬೇಕು. ಮತ್ತೆ ಅದಕ್ಕೆ ಸುಳ್ಳು ಸತ್ಯನೋ ಅಂತ ಹೇಳಿ ಸತ್ಯ ಆದ್ರೆ ಮೇಲಧಿಕಾರಿಗಳಿಗೆ ಕ್ರಮ ಜರುಗಿಸೋದಕ್ಕೆ ರಿಪೋರ್ಟ್ಗಳು ಕಳಿಸ್ಬೇಕು, ಆಗ್ಲೇಬೇಕು. ಆಮೇಲೆ ಮಾಡ್ತಾರೆ. ಇದ್ರಲ್ಲಿ ಏನು ಯಾರು ಅಣ್ಣ ತಮ್ಮ ಆತರ ಎಲ್ಲ ಒಂದು ವರ್ಷ ಬೇಕಾಗತ್ತಾ?
ಅಲ್ಲ ಅದು ಯಾವ ಮಟ್ಟದಲ್ಲಿ ಆದವು ಅಂತ ಅನ್ನುವಂಥದ್ದು ಇಂಪಾರ್ಟೆಂಟ್. ಅಲ್ಲ, ಒಂದಷ್ಟು ವಿಡಿಯೋಸ್ ನೀವು ನೋಡಿದ್ರಿ ಸುವರ್ಣ ನ್ಯೂಸ್ ಅಲ್ಲಿ. ಒಬ್ಬ ಇನ್ಸ್ಪೆಕ್ಟರು ಒಬ್ಬ ಹೆಣ್ಮಗಳ ಮನೆಗೆ ಕಾಂಪೌಂಡ್ ಹಾರಿ ಹೋಗ್ತಾರೆ. ಪೊಲೀಸ್ ಒಬ್ರು ಕಳ್ಳಂತರ ಕಾಂಪೌಂಡ್ ಹಾರಿ ಒಬ್ರು ಮನೆಗೆ ಹೋಗ್ತಾರೆ. ಆಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಮಿಷನರ್ಗೆ, ಹೈಯರ್ ಆಫೀಸರ್ಗೆ, ಗೃಹ ಸಚಿವರ ತನಕ ಬಂದಿದ್ದಾರೆ, ಈಗ ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಎಲ್ಲಿಂದಲೂ ಒಂದು ರೆಸ್ಪಾನ್ಸ್ ಸಿಗಲ್ಲ ಅಂದ್ರೆ ಈ ತರದ ಸಮಸ್ಯೆಯನ್ನ ಎದುರಿಸ್ತಾ ಇರೋ ಬೇರೆ ಮಹಿಳೆಯರು ಇದನ್ನ ನೋಡಿ ಏನ್ ಹಂಗಾದ್ರೆ ಅರ್ಥ ಮಾಡ್ಕೋಬೇಕು ನಮ್ಮ ವ್ಯವಸ್ಥೆ ಬಗ್ಗೆ? ಹೌದೌದು, ಖಂಡಿತವಾಗ್ಲೂ ಇವೆಲ್ಲ ಮಾಡಬಾರ್ದು. ಪೊಲೀಸ್ ಇಲಾಖೆನಲ್ಲಿ ಇದು ಒಂಥರ ಬಹಳ ಮೊರೇಲ್ ಏನಿದೆಯಲ್ಲ ನಮ್ಗೆ ಬಹಳ ಸಿಕ್ಕಾಪಟ್ಟೆ ಅತ್ಯಂತ ಕಮ್ಮಿಗೆ ಹೋಗು ಬಿಡುತ್ತೆ. ಇಂಥದ್ದು ಸತ್ಯ ಅಂದ ತಕ್ಷಣನೇ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ವರದಿ ತರಿಸ್ಕೊಂಡು ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಯಾರೇ ಆಗ್ಲಿ ಅವ್ರು ವಿರುದ್ಧವಾಗಿ ತಕ್ಷಣನೇ ಮಾಡ್ಬೇಕು ಅದನ್ನ. ಇಲ್ಲ ಅಂತಂದ್ರೆ ನೋಡಿ ಈಗ ಆಗುತ್ತೆ, 6 ತಿಂಗಳಾಯ್ತು, 3 ತಿಂಗಳಾಯ್ತು, 20 ತಿಂಗಳಾಯ್ತು, ಅವ್ರ ಮೇಲೆ ಕ್ರಮ ಜರುಗಿಸ್ತಾ ಇಲ್ಲ, ಅವ್ರ ಮೇಲೆ ಏನೋ ಒತ್ತಡ ಇದೆ, ಇವ್ರ ಮೇಲೆ ಏನೋ ಒತ್ತಡ ಇದೆ, ಹಾಗೆ ಹೀಗೆ ಏನ್ಬಿಟ್ಟು ಅಂತ ಯಾವ ಒತ್ತಡನೂ ಇರಲ್ಲ ಸರ್ಕಾರಗಳಿಗೆ. ಸರ್ಕಾರಗಳ ಗಮನಕ್ಕೆ ಬಂದಾಗ ಯಾವುದೇ ಸರ್ಕಾರಗಳಿದ್ರು ಇಲ್ಲ ಇವನೇನು ಬಿಟ್ಬಿಟ್ರಪ್ಪ ಅಂತ ಯಾರು. ಅಲ್ಲ, ಈ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅನ್ಸುತ್ತೆ ಒಬ್ಬ ಇನ್ಸ್ಪೆಕ್ಟರ್ ಆದವ್ರಿಗೆ ಏನ್ ಮಾಡೋಕ್ಕೂ ಆಗಲ್ಲ, ಯಾರಿಗಾದ್ರೂ ಕಂಪ್ಲೇಂಟ್ ಕೊಟ್ಕೋ ಅಂತ. ಈ ಕಾನ್ಫಿಡೆನ್ಸ್ ಇದೆಯಲ್ಲ, ಅಂದ್ರೆ ಬೆನ್ ಹಿಂದೆ ಯಾರ್ದೋ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂದಾಗ್ಲ ಈ ರಾಜಕಾರಣಿಗಳ ಇಂಟರ್ಫಿಯರೆನ್ಸ್ ಇದೆಯಲ್ಲ, ಇದೇ ವ್ಯವಸ್ಥೆ ಹಾಳು ಮಾಡುತ್ತೆ ಅನ್ಸುತ್ತಾ? ಖಂಡಿತವಾಗ್ಲೂ ಉಚಿತನ ಅದು. ಅವ್ನು ಯಾರೋ ಉಚಿತ ತರ ಮಾತಾಡ್ತಾರೆ, ನೀನ್ ಯಾರಿಗ್ ಬೇಕಾದ್ರೂ ಕೊಟ್ಕೋ, ನೀನ್ ಏನಾರ ಮಾಡ್ಕೊಂತ ಅನ್ನುವಂಥದ್ದು ಒಬ್ಬ ಮನುಷ್ಯನ ಲಾಸ್ಟ್ ರೆಸಾರ್ಟ್. ಏನ್ ಮಾಡೋಕಾಯ್ತದೆ, ನಿನ್ ಕೈಲಿ ಏನ್ ಬೇಕಾದ್ರೂ ಮಾಡ್ಕೋ ಅನ್ನುವಂಥದ್ದು ಹೇಳ್ತಾರಲ್ಲ, ಅದು ಅವನಿಗಷ್ಟೇ ಸೀಮಿತ. ಅದು ಅವನ ದಾಸ್ತಿಕೆ ಮತ್ತೆ ಅವನ ಏನು ದುರಂಕಾರಗಳಿಂದ ಮಾತಾಡ್ಬೋದೇ ಹೊರತು ಮೇಲ್ಮಟ್ಟಕ್ಕೆ ಬಂದಾಗ ಹಾಗೆ ಇರಿ ಸರ್, ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.